ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 16 ಅಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡಿದ್ದೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾವ್ಯಾವ ಸಂದರ್ಭಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ, ಹಾಗೆ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದು, ನೆಗೆಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದು, ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದು ಅನ್ನೋದೆಲ್ಲವನ್ನ ಈ ಲೆಸನ್ ಅಲ್ಲಿ ಕಲಿತೀವಿ ನಾವು. ನೀವು ಒಂದನ್ನ ನೆನಪಿಟ್ಕೊಳ್ಳಿ, ಪರ್ಫೆಕ್ಟ್ ಅಂತ ಯಾವಾಗ ಬರುತ್ತೋ ಟೆನ್ಸ್ ಅಲ್ಲಿ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೂ ಆಗಿರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಆದ್ರೂ ಆಗಿರ್ಬೋದು, ಅಥವಾ ಪಾಸ್ಟ್ ಪರ್ಫೆಕ್ಟ್ ಆದ್ರೂ ಆಗಿರ್ಬೋದು. ಪರ್ಫೆಕ್ಟ್ ಅಂತ ಬಂತು ಅಂದ್ರೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದ್ರ ಜೊತೆಗೆ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದ್ರೆ V3 ಇರುತ್ತೆ. ಓಕೆನಾ? ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಯಾವಾಗಲೂ ಕೂಡ ಇದೇ ಸ್ಟ್ರಕ್ಚರ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ಪ್ರೆಸೆಂಟ್ ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಆಗಿ, ಅದರ ಮುಂದೆ V3 ಇರುತ್ತೆ. ಹಾಗೇನೆ ಪರ್ಫೆಕ್ಟ್ ಅನ್ನೋದು ಒಂದು ಆಕ್ಷನ್ ಮುಗಿದಿದೆ ಅನ್ನೋಂತ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಒಂದು ಆಕ್ಷನ್ ಈಗಷ್ಟೇ ಮುಗ್ದಿರ್ಬೋದು ಅಂದ್ರೆ ಪ್ರೆಸೆಂಟ್ ಅಲ್ಲಿ, ಅಥವಾ ಪಾಸ್ಟ್ ಅಲ್ಲಿ ಯಾವುದೋ ಟೈಮಲ್ಲಿ ಮುಗ್ದಿರ್ಬೋದು, ಆದ್ರೆ ಅದು ಪ್ರೆಸೆಂಟ್ಗೆ ರಿಲೇಟೆಡ್ ಇರಬೇಕು. ಅದರ ಎಫೆಕ್ಟ್ ಅಥವಾ ಅದರ ರಿಸಲ್ಟ್ ಈ ಟೈಮಲ್ಲಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಕಾಣಿಸ್ತಾ ಇರಬೇಕು. ಯಾವ ಆಕ್ಷನ್ ಮುಗ್ದೋಗಿದೆಯಲ್ಲ ಅದರ ಪರಿಣಾಮ ಅಥವಾ ಅದರ ಎಫೆಕ್ಟ್, ಆಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗಷ್ಟೇ ಮುಗ್ದಿರ್ಬೋದು ಅಥವಾ ಈ ಹಿಂದೆ ಯಾವಾಗಲೂ ಮುಗ್ದಿರ್ಬೋದು, ಆದರೆ ಅದರ ಎಫೆಕ್ಟ್ ಅಥವಾ ಅದರ ರಿಸಲ್ಟ್ ಈಗ ಕಾಣಿಸ್ತಾ ಇರಬೇಕು ನಮಗೆ ಪ್ರೆಸೆಂಟ್ ಅಲ್ಲಿ, ಆಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಇದನ್ನ ಹೇಳುವಾಗ ನಾವು ಸ್ಪೆಸಿಫಿಕ್ ಟೈಮ್ ಅನ್ನ ಹೇಳಲ್ಲ. ಈ ಟೆನ್ಸ್ ಅಲ್ಲಿ ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡದೇನೆ ಹೇಳುವಾಗ ಈ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆಗೆ ನೋಡೋದಾದ್ರೆ, ನಾನು ಮಾರ್ಕೆಟ್ಗೆ ಹೋಗಿದ್ದೀನಿ. ಈ ಸೆಂಟೆನ್ಸ್ ಅಲ್ಲಿ ನೋಡಿ, ಕರೆಕ್ಟ್ ಆಗಿ ನಾನು ಟೈಮ್ ಹೇಳ್ತಾ ಇಲ್ಲ, ಸ್ಪೆಸಿಫಿಕ್ ಆಗಿ ಟೈಮ್ ನ ಹೇಳ್ತಾ ಇಲ್ಲ, ನಾನು ಇಷ್ಟು ಗಂಟೆಗೆ ಹೋಗಿದ್ದೀನಿ ಅಂತ. ಟೈಮ್ ನ ಮೆನ್ಷನ್ ಮಾಡಿ ಯಾವ ತರ ಹೇಳ್ಬೋದು, ನಾನು 6 ಗಂಟೆಗೆ ಮಾರ್ಕೆಟ್ಗೆ ಹೋದೆ ಅಲ್ವಾ? ಇಲ್ಲಿ ನೋಡಿ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ, ನಾನು ಮಾರ್ಕೆಟ್ಗೆ ಹೋಗಿದ್ದೀನಿ. ಬಟ್ ಇಲ್ಲಿ ನಾನು 6 ಗಂಟೆಗೆ ಮಾರ್ಕೆಟ್ಗೆ ಹೋದೆ, ಇಲ್ಲಿ ಕರೆಕ್ಟ್ ಆಗಿ ಟೈಮ್ ನ ಮೆನ್ಷನ್ ಮಾಡ್ತಾ ಇದ್ದೀರಾ. ಈ ಅನ್ಸ್ಪೆಸಿಫೈಡ್ ಟೈಮ್ ಅಲ್ಲಿ ನಡೆದಿರುವಂತಹ ಆಕ್ಷನ್ ನ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ನಾವು ಟೈಮ್ ಅನ್ನ ಮೆನ್ಷನ್ ಮಾಡಿದ್ರೆ ಆಗ ನಾವು ಅದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀವಿ. ಓಕೆನಾ? ಇದು ಸಿಂಪಲ್ ಪಾಸ್ಟ್ ಅನ್ನ ಹೇಳುವಾಗ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಟೈಮ್ ಅನ್ನ ಮೆನ್ಷನ್ ಮಾಡಿದ್ರೆ ನಾವು ಅದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀವಿ, ಬಟ್ ಟೈಮ್ ಅನ್ನ ಮೆನ್ಷನ್ ಮಾಡದೆ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಸಂದರ್ಭಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ಆಲ್ರೆಡಿ ಹೇಳಿದ ಹಾಗೆ ಅನ್ಸ್ಪೆಸಿಫೈಡ್ ಟೈಮ್ ಇನ್ ದ ಪಾಸ್ಟ್, ಟೈಮ್ ನ ಮೆನ್ಷನ್ ಮಾಡದೆ ಹೇಳುವಾಗ. ಇಲ್ಲಿ ನೋಡಿ, ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್, ನಾನು ಪ್ಯಾರಿಸ್ಗೆ ಹೋಗಿದ್ದೀನಿ ಅಥವಾ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಯಾವಾಗ ಹೋಗಿದ್ದು ಅಂತ ಹೇಳ್ತಾ ಇಲ್ಲ, ಯಾವಾಗ ವಿಸಿಟ್ ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದೀವಿ. ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ಸೀನ್ ದಟ್ ಮೂವಿ ಆಲ್ರೆಡಿ, ಅವಳು ಈಗಾಗಲೇ ಆ ಮೂವಿನ ನೋಡಿದಾಳೆ. ಓಕೆನಾ? ಆ ಆಕ್ಷನ್ ಕಂಪ್ಲೀಟ್ ಆಗಿದೆ, ಆದರೆ ಸ್ಪೆಸಿಫಿಕ್ ಟೈಮ್ ಅನ್ನ ಹೇಳ್ತಾ ಇಲ್ಲ ಯಾವಾಗ ಅಂತ. ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್, ಅವರು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, ಮುಗಿಸಿದ್ದಾರೆ. ಸೊ ಇಲ್ಲೆಲ್ಲ ಕೂಡ ಆಕ್ಷನ್ ಕಂಪ್ಲೀಟ್ ಆಗಿದೆ, ಒಂದು ಕ್ರಿಯೆ ನಡೆದಿದೆ, ಆದರೆ ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಕೆಲವರಿಗೆ ಏನ್ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ, ಈಗಷ್ಟೇ ಮುಗ್ದಿರ್ಬೇಕು ಅಂದ್ರೆ ಪ್ರೆಸೆಂಟ್, ಇವಾಗ ನಾವು ಮಾತಾಡ್ತಿದೀವಿ ಅಂದ್ರೆ 1 ಗಂಟೆ ಹಿಂದೆ ಅಥವಾ 1 ದಿನದ ಹಿಂದೆ ನಡೆದಿರ್ಬೇಕು, ಅದನ್ನ ಮಾತ್ರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಅದು ರಾಂಗ್. ಯಾವಾಗಾದ್ರೂ ನಡೆದಿರ್ಬೋದು, ಅದು 1 ವರ್ಷದ ಹಿಂದೆ ಆದ್ರೂ ನಡೆದಿರ್ಬೋದು, 5 ವರ್ಷದ ಹಿಂದೆ ಆದ್ರೂ ನಡೆದಿರ್ಬೋದು. ಬಟ್ ನಾವು ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡದೆ ಹೇಳುವಾಗ ಈ ಟೆನ್ಸ್ ಅಲ್ಲಿ ಹೇಳ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಓಕೆನಾ? ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಅಂದ್ರೆ ನಾನು ಪ್ಯಾರಿಸ್ಗೆ ವಿಸಿಟ್ ಮಾಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೆಕೆಂಡ್ ಒನ್ ನೋಡಿ, ಆಕ್ಷನ್ಸ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂ ಇನ್ ದ ಪ್ರೆಸೆಂಟ್. ಪಾಸ್ಟ್ ಅಲ್ಲಿ ಈ ಹಿಂದೆ ಯಾವಾಗಲೂ ಒಂದು ಸ್ಟಾರ್ಟ್ ಆಗಿರುತ್ತೆ, ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಆಕ್ಷನ್. ಉದಾಹರಣೆಗೆ, ನಾನು 5 ವರ್ಷಗಳಿಂದ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳಿ. 2019 ಇಂದ ಮೈಸೂರಲ್ಲಿ ಇದ್ದೀನಿ, ಇಲ್ಲಿ ತನಕ ಅಂದ್ರೆ 2025 ತನಕನೂ ಕೂಡ ನಾನು ಮೈಸೂರಲ್ಲೇ ಇದ್ದೀನಿ. ಸೊ ಆಕ್ಷನ್ 2019 ಅಲ್ಲಿ ಸ್ಟಾರ್ಟ್ ಆಗಿದೆ, 2025 ತನಕನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದನ್ನ ಹೇಳುವಾಗ ನಾನು 5 ವರ್ಷಗಳಿಂದ ಇಲ್ಲಿದ್ದೀನಿ, ಇಲ್ಲಿ ವಾಸ ಮಾಡ್ತಾ ಇದ್ದೀನಿ, ಇಂತಹ ಸೆಂಟೆನ್ಸ್ ಗಳನ್ನ ಹೇಳುವಾಗಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 5 years, ನಾನು 5 ವರ್ಷಗಳಿಂದ ಇಲ್ಲಿದ್ದೀನಿ, ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಿ ಹ್ಯಾಸ್ ವರ್ಕ್ಡ್ ಎಟ್ ದಿಸ್ ಕಂಪನಿ ಸಿನ್ಸ್ 2010, 2010ರಿಂದ ಈ ಕಂಪನಿಯಲ್ಲಿ ಅವನು ಕೆಲಸ ಮಾಡ್ತಿದ್ದಾನೆ. ಓಕೆನಾ? 2010ರಲ್ಲಿ ಆ ಆಕ್ಷನ್ ಸ್ಟಾರ್ಟ್ ಆಗಿದೆ, ಇಲ್ಲಿವರೆಗೂ ಕೂಡ ಪ್ರೆಸೆಂಟ್ ವರೆಗೂ ಕೂಡ ಅದು ಕಂಟಿನ್ಯೂ ಆಗಿದೆ. ವಿ ಹ್ಯಾವ್ ನೋನ್ ಈಚ್ ಅದರ್ ಫಾರ್ ಅ ಲಾಂಗ್ ಟೈಮ್, ತುಂಬಾ ಸಮಯದಿಂದ ನಮ್ಮಿಬ್ಬರಿಗೂ ಪರಿಚಯ ಇದೆ, ಒಬ್ರಿಗೊಬ್ರು ಗೊತ್ತಿದೆ. ಈ ತರದ ಸೆಂಟೆನ್ಸ್ ಗಳನ್ನ ಹೇಳೋದಕ್ಕೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ.
ನೆಕ್ಸ್ಟ್ ನೋಡೋದಾದ್ರೆ ಲೈಫ್ ಎಕ್ಸ್ಪೀರಿಯನ್ಸಸ್. ನಾವು ಫಸ್ಟ್ ಏನು ನೋಡಿದ್ವೋ ಟೈಮನ್ನು ಮೆನ್ಷನ್ ಮಾಡದೆ ಹೇಳುವಾಗ ಯಾವ ಥರ ಹೇಳ್ತಿದ್ವೋ ಅದೇ ಥರ ಬರುತ್ತೆ ಇದು ಕೂಡ. ನಾನು ಪ್ಯಾರಿಸ್ಗೆ ವಿಸಿಟ್ ಮಾಡಿದ್ದೀನಿ, ಅದೇ ಥರ ನಾನು ಒಂದು ಪರ್ವತವನ್ನು ಹತ್ತಿದ್ದೀನಿ, ಐ ಹ್ಯಾವ್ ಕ್ಲೈಮ್ಡ್ ಅ ಮೌಂಟೇನ್. ಅದೇ ಇದರಲ್ಲಿ ನೆಗೆಟಿವ್ ಯಾವ ಥರ ಸೆಂಟೆನ್ಸ್ ಮಾಡ್ಬೋದು, ಶಿ ಹ್ಯಾಸ್ ನೆವರ್ ಟ್ರೈಡ್ ಸುಶಿ. ಸುಶಿ ಅನ್ನೋದೊಂದು ಫುಡ್, ಅದನ್ನು ಇನ್ನೂ ಟ್ರೈ ಮಾಡಿಲ್ಲ, ತಿಂದಿಲ್ಲ ಅವಳು. ಶಿ ಹ್ಯಾಸ್ ನೆವರ್ ಟ್ರೈಡ್ ಸುಶಿ. ಹ್ಯಾವ್ ಯು ಎವರ್ ಬೀನ್ ಟು ಜಪಾನ್? ನೀನು ಯಾವತ್ತಾದ್ರೂ ಜಪಾನ್ಗೆ ಹೋಗಿದ್ಯಾ? ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್, ಕ್ವಶನ್ ಮಾಡುವಂಥದ್ದು. ಇಲ್ಲೆಲ್ಲ ನೋಡ್ಬೋದು ನೀವು ಹೆಲ್ಪಿಂಗ್ ವರ್ಬ್ ಯೂಸ್ ಆಗಿದೆ, ಹಾಗೇನೆ ಅದರ ಜೊತೆಗೆ V3 ಅಂದರೆ ವರ್ಬ್ನ 3ನೇ ಫಾರ್ಮ್ ಯೂಸ್ ಆಗಿದೆ. ಕ್ಲೈಮ್ಡ್, ಟ್ರೈಡ್, ಬೀನ್ ಇವೆಲ್ಲವೂ ಕೂಡ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿರುವಂಥ ವರ್ಬ್ಗಳು. ಈ ಕ್ವಶನ್ಗೆ ಯಾವ ಥರ ಆನ್ಸರ್ ಮಾಡ್ಬೋದು, ಹ್ಯಾವ್ ಯು ಎವರ್ ಬೀನ್ ಟು ಜಪಾನ್? ನೀನು ಯಾವಾಗಲಾದ್ರೂ ಜಪಾನ್ಗೆ ಹೋಗಿದ್ಯಾ? ಈ ಥರ ಕೇಳಿದಾಗ ಇನ್ ಕೇಸ್ ನಾವು ಹೋಗಿದ್ರೆ ಎಸ್ ಐ ಹ್ಯಾವ್, ಹೋಗಿರ್ಲಿಲ್ಲ ಅಂದ್ರೆ ಇಲ್ಲ ನಾನು ಹೋಗಿಲ್ಲ ಅಂತ ಹೇಳೋದಾದ್ರೆ ನೋ ಐ ಹ್ಯಾವ್ ನಾಟ್ ಅಥವಾ ಐ ಹ್ಯಾವಂಟ್. ಶಾರ್ಟ್ ಆಗಿ ಈ ತರ ಆನ್ಸರ್ ಮಾಡಬಹುದು. ಕಂಪ್ಲೀಟ್ ಸೆಂಟೆನ್ಸ್ ಮಾಡೋದಾದ್ರೆ ಎಸ್ ಐ ಹ್ಯಾವ್ ಬೀನ್ ಟು ಜಪಾನ್, ಹೌದು ನಾನು ಜಪಾನ್ಗೆ ಹೋಗಿದ್ದೀನಿ. ನೆಗೆಟಿವ್ ಅಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಮಾಡೋದಾದ್ರೆ ನೋ ಐ ಹ್ಯಾವ್ ನಾಟ್ ಬೀನ್ ಟು ಜಪಾನ್, ಇಲ್ಲ ನಾನು ಜಪಾನ್ಗೆ ಹೋಗಿಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್ಸ್, ಈಗಷ್ಟೇ ಮುಗಿದೋಗಿರುವಂತ ಆಕ್ಷನ್ಗಳು, ಅದರ ಪರಿಣಾಮ ಅಥವಾ ಅದರ ರಿಸಲ್ಟ್ ಕಾಣ್ತಾ ಇರುತ್ತೆ ಈಗ, ಅದನ್ನ ಹೇಳುವಾಗ್ಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ಮೈ ಹೋಮ್ ವರ್ಕ್, ನಾನು ಈಗಷ್ಟೇ ನನ್ನ ಹೋಮ್ ವರ್ಕ್ನ ಮುಗಿಸಿದೆ. ಹಿ ಹ್ಯಾಸ್ ಆಲ್ರೆಡಿ ಈಟನ್ ಲಂಚ್, ಅವನು ಈಗಾಗಲೇ ಊಟ ಮಾಡಿದ್ದಾನೆ. ವಿ ಹ್ಯಾವ್ ರೀಸೆಂಟ್ಲಿ ಮೂವ್ ಟು ಅ ನ್ಯೂ ಹೌಸ್, ನಾವು ಇತ್ತೀಚೆಗೆ ಹೊಸ ಮನೆಗೆ ಹೋಗಿದ್ದೀವಿ. ಸೊ ಈ ತರ ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್ಸ್ ಅನ್ನ ಹೇಳುವಾಗ್ಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಟ್ರಕ್ಚರ್, ಹ್ಯಾವ್ ಅಥವಾ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗುತ್ತೆ. ಅದಾದ ನಂತರ ವರ್ಬ್ನ 3ನೇ ಫಾರ್ಮ್ ಫಿನಿಶ್ಡ್, ಈಟನ್. ಇಂತಹ ವರ್ಡ್ಗಳನ್ನು ಹಾಕುವಾಗ ಜಸ್ಟ್, ಆಲ್ರೆಡಿ, ರೀಸೆಂಟ್ಲಿ ಇಂತಹ ವರ್ಡ್ ಅನ್ನು ಹಾಕೋದಿದ್ರೆ ನೀವು ವರ್ಬ್ನ ಹಿಂದೆನೆ ಹಾಕಬೇಕು. ಜಸ್ಟ್ ಫಿನಿಶ್ಡ್, ಆಲ್ರೆಡಿ ಈಟನ್, ರೀಸೆಂಟ್ಲಿ ಮೂವ್ಡ್, ಈ ತರ. ಸೊ ಈ ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಒಂದು ಟೈಮ್ ಅನ್ನ ಮೆನ್ಷನ್ ಮಾಡ್ದೇನೆ ಹೇಳುವಾಗ, ಸೆಕೆಂಡ್ ಒನ್ ಈ ಹಿಂದೆ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ತನಕ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತಹ ಆಕ್ಷನ್ ಗಳನ್ನ ಹೇಳುವಾಗ, ಲೈಫ್ ಎಕ್ಸ್ಪೀರಿಯನ್ಸಸ್. ನೆಕ್ಸ್ಟ್ ಇನ್ನೊಂದು ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್ಸ್ ಅನ್ನ ಹೇಳುವಾಗ. ಇಲ್ಲಿ ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಗಳ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸಬ್ಜೆಕ್ಟ್, ಹ್ಯಾವ್ ಅಥವಾ ಹ್ಯಾಸ್, ಅದಾದ ನಂತರ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್, ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಶಿ ಹ್ಯಾಸ್ ಫಿನಿಶ್ಡ್ ಹರ್ ವರ್ಕ್, ಅವಳು ತನ್ನ ಕೆಲಸ ಮುಗಿಸಿದ್ದಾಳೆ. ದೇ ಹ್ಯಾವ್ ಗಾನ್ ಟು ದ ಮಾರ್ಕೆಟ್, ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಯಾವ ತರ ಇರುತ್ತೆ ಸ್ಟ್ರಕ್ಚರ್, ಸಬ್ಜೆಕ್ಟ್, ಹ್ಯಾವ್ ಅಥವಾ ಹ್ಯಾಸ್, ಅದಾದ್ಮೇಲೆ ನಾಟ್ ಬರುತ್ತೆ ನೆಗೆಟಿವ್ ವರ್ಡ್, ಅದರ ನಂತರ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಐ ಹ್ಯಾವ್ ನಾಟ್ ಈಟನ್ ಬ್ರೇಕ್ಫಾಸ್ಟ್ ಅಥವಾ ಐ ಹ್ಯಾವಂಟ್ ಈಟನ್ ಬ್ರೇಕ್ಫಾಸ್ಟ್, ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಲ್ಲಿ ಎಟ್ ಅಂತ ಹಾಕಿದ್ರೆ ಏನಾಗುತ್ತೆ, ಐ ಹ್ಯಾವಂಟ್ ಈಟನ್ ಬ್ರೇಕ್ಫಾಸ್ಟ್ ಎಟ್ ಅಂದ್ರೆ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹಿ ಹ್ಯಾಸ್ ನಾಟ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್, ಅವನು ತನ್ನ ಹೋಮ್ ವರ್ಕ್ ಮುಗಿಸಿಲ್ಲ. ದೇ ಹ್ಯಾವ್ ನಾಟ್ ಅರೈವ್ಡ್ ಎಟ್, ಅವರಿನ್ನ ಬಂದಿಲ್ಲ. ಓಕೆ, ಎಟ್ ಅಂತ ಬಂದ್ರೆ ಇನ್ನೂ ಬಂದಿಲ್ಲ. ದೇ ಹ್ಯಾವ್ ನಾಟ್ ಅರೈವ್ಡ್ ಎಟ್. ಇದು ಗೊತ್ತಿದೆಯಲ್ವಾ ನಿಮಗೆ? ಹ್ಯಾಸ್ ಯಾವಾಗ ಬರುತ್ತೆ, ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಬರುತ್ತೆ, ಐ ಯು ವಿ ದೇ ಇದ್ರೆ ಹ್ಯಾವ್ ಬರುತ್ತೆ. ನೆಕ್ಸ್ಟ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ಸ್ ಅನ್ನ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ ಹ್ಯಾವ್ ಅಥವಾ ಹ್ಯಾಸ್, ಅದಾದ್ಮೇಲೆ ಸಬ್ಜೆಕ್ಟ್, ನೆಕ್ಸ್ಟ್ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್, ನೀನು ಬ್ರೇಕ್ಫಾಸ್ಟ್ ಮಾಡಿದ್ಯಾ? ಹ್ಯಾಸ್ ಶಿ ಕಂಪ್ಲೀಟೆಡ್ ದಿ ಅಸೈನ್ಮೆಂಟ್, ಅವಳು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ಲಾ? ಹ್ಯಾವ್ ದೇ ಲೆಫ್ಟ್ ಫಾರ್ ದ ಪಾರ್ಟಿ, ಅವರು ಪಾರ್ಟಿಗೆ ಹೊರಟ್ರ? ಸೊ ಈ ತರ ಕ್ವಶನ್ ಮಾಡಬಹುದು. ಸ್ಟ್ರಕ್ಚರ್ ಹ್ಯಾವ್ ಅಥವಾ ಹ್ಯಾಸ್, ಸಬ್ಜೆಕ್ಟ್, ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. WH ಕ್ವಶನ್ಸ್ ಅನ್ನ ಮಾಡುವಾಗ ಈ ಹ್ಯಾವ್ ಅಥವಾ ಹ್ಯಾಸ್ ನ ಹಿಂದೆ WH ವರ್ಡ್ ಬರಬೇಕು ಅಷ್ಟೇ. ವಾಟ್, ವೇರ್, ಹೌ. ಉದಾಹರಣೆಗೆ ವಾಟ್ ಹ್ಯಾವ್ ಯು ಡನ್ ಟುಡೇ, ಇವತ್ತು ಏನ್ ಮಾಡಿದೆ ನೀನು? ಫಸ್ಟ್ WH ವರ್ಡ್ ಬಂದಿದೆ ವಾಟ್ ಅನ್ನೋದು, ಅದಾದ್ಮೇಲೆ ಹ್ಯಾವ್, ಸಬ್ಜೆಕ್ಟ್, ನೆಕ್ಸ್ಟ್ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ವೇರ್ ಹ್ಯಾಸ್ ಶಿ ಗಾನ್, ಅವಳು ಎಲ್ಲಿಗೆ ಹೋಗಿದ್ದಾಳೆ? ಹೌ ಲಾಂಗ್ ಹ್ಯಾವ್ ದೇ ಸ್ಟೇಡ್ ಹಿಯರ್, ಅವ್ರು ಎಲ್ಲಿವರೆಗೆ ಇರ್ತಾರೆ, ಎಷ್ಟು ಸಮಯದವರೆಗೆ ಇಲ್ಲಿರ್ತಾರೆ? ಹೌ ಲಾಂಗ್, ಎಷ್ಟು ಸಮಯದವರೆಗೆ. ಅರ್ಥ ಆಯ್ತಾ? ಪ್ರೆಸೆಂಟ್ ಪರ್ಫೆಕ್ಟ್ ಅಂದ ತಕ್ಷಣ ಏನ್ ನೆನಪಾಗಬೇಕು ನಿಮಗೆ? ಹ್ಯಾವ್ ಅಥವಾ ಹ್ಯಾಸ್, ಅದರ ಜೊತೆಗೆ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನೆಕ್ಸ್ಟ್ ಈ ಟೆನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡುವಾಗ ಒಂದಿಷ್ಟು ಟೈಮ್ ಎಕ್ಸ್ಪ್ರೆಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಆಲ್ರೆಡಿ, ಈಗಾಗಲೇ. ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ಮೈ ಹೋಮ್ ವರ್ಕ್, ನಾನು ಈಗಾಗಲೇ ನನ್ನ ಹೋಮ್ ವರ್ಕ್ ಮುಗಿಸಿದ್ದೀನಿ. ಇನ್ನೊಂದು ಎಟ್, ಇದನ್ನ ಕ್ವಶನ್ಸ್ ಮಾಡುವಾಗ ಅಥವಾ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ.
ಇನ್ನು ಅಥವಾ ಇಲ್ಲಿಯವರೆಗೂ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹ್ಯಾವ್ ಯು ಫಿನಿಶ್ ಯುವರ್ ಹೋಮ್ವರ್ಕ್ ಅಂತ ಕೇಳಿದ್ರೆ, ನಿನ್ನ ಹೋಮ್ವರ್ಕ್ ಮುಗಿಸಿದ್ಯಾ ಅಂತ ಕೇಳಿದ್ರೆ ಯಾವ ತರ ಆನ್ಸರ್ ಮಾಡ್ಬೋದು? ಇಲ್ಲ, ಇನ್ನೂ ಮುಗಿಸಿಲ್ಲ ಅಂತ ಹೇಳೋದಾದ್ರೆ ಐ ಹ್ಯಾವ್ ನಾಟ್ ಫಿನಿಶ್ಡ್ ಇಟ್ ಯೆಟ್. ಇನ್ನೂ ಮುಗಿಸಿಲ್ಲ ಅನ್ನೋದಕ್ಕೆ ಯೆಟ್ ಯೂಸ್ ಆಗುತ್ತೆ. ಅದೇ ತರ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಜಸ್ಟ್ ಕೂಡ ಯೂಸ್ ಆಗುತ್ತೆ. ಆಕ್ಷನ್ ಹ್ಯಾಪನ್ಡ್ ವೆರಿ ರೀಸೆಂಟ್ಲಿ, ಈಗಷ್ಟೇ ಮುಗಿದಿದ್ರೆ, ಈಗಷ್ಟೇ ಅಂತ ಹೇಳೋದಕ್ಕೆ ಜಸ್ಟ್ ಯೂಸ್ ಆಗುತ್ತೆ. ಹಿ ಹ್ಯಾಸ್ ಜಸ್ಟ್ ಅರೈವ್ಡ್, ಅವ್ನು ಈಗಷ್ಟೇ ಬಂದ. ಸೊ ಕಾಮನ್ ಆಗಿ ಟೈಮ್ ಎಕ್ಸ್ಪ್ರೆಷನ್ಸ್ ಯಾವ್ಯಾವ್ದು ಯೂಸ್ ಆಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ? ಆಲ್ರೆಡಿ, ಯೆಟ್, ಜಸ್ಟ್. ಆಲ್ರೆಡಿ ಅಂದ್ರೆ ಈಗಾಗಲೇ, ಯೆಟ್ ಅಂದ್ರೆ ಇನ್ನೂ, ಜಸ್ಟ್ ಅಂದ್ರೆ ಈಗಷ್ಟೇ ಅಂತ. ನೆಕ್ಸ್ಟ್ ನೋಡಿ, ಎವರ್ ಅಥವಾ ನೆವರ್, ಯಾವಾಗ್ಲಾದ್ರೂ ಅಥವಾ ಎಂದಿಗಾದ್ರೂ. ಅದರ ಅಪೋಸಿಟ್ ಯಾವಾಗ್ಲೂ ಇಲ್ಲ ಅನ್ನೋಂಥ ಅರ್ಥವನ್ನು ಕೊಡೋದು ನೆವರ್. ಹ್ಯಾವ್ ಯು ಎವರ್ ವಿಸಿಟೆಡ್ ಪ್ಯಾರಿಸ್? ನೀನು ಯಾವಾಗ್ಲಾದ್ರೂ ಪ್ಯಾರಿಸ್ಗೆ ಹೋಗಿದ್ಯಾ? ಯಾವತ್ತಾದ್ರೂ ಅಥವಾ ಯಾವಾಗ್ಲಾದ್ರೂ ಅಂತ ಕೇಳೋದಕ್ಕೆ ಎವರ್ ಯೂಸ್ ಆಗುತ್ತೆ. ಇದು ಎವರ್ನ ಅಪೋಸಿಟ್ ನೆವರ್. ಐ ಹ್ಯಾವ್ ನೆವರ್ ಟ್ರೈಡ್ ಸುಶಿ, ನಾನು ಯಾವಾಗ್ಲೂ ಸುಶಿನ ಟ್ರೈ ಮಾಡಿಲ್ಲ, ತಿಂದಿಲ್ಲ. ಅದೇ ತರ ಫಾರ್ ಮತ್ತೆ ಸಿನ್ಸ್ ಅದು ಕೂಡ ಯೂಸ್ ಆಗುತ್ತೆ. ಫಾರ್ ಒಂದು ಡ್ಯೂರೇಷನ್ ನ ಹೇಳುವಾಗ, ಪೀರಿಯಡ್ ಆಫ್ ಟೈಮ್ ಅನ್ನ ಹೇಳುವಾಗ ಯೂಸ್ ಆಗುತ್ತೆ. ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 2 years, ನಾನು 2 ವರ್ಷಗಳಿಂದ ಇಲ್ಲಿದ್ದೀನಿ. ಸೊ 2 ವರ್ಷಗಳಿಂದ ಡ್ಯೂರೇಷನ್ ಹೇಳುವಾಗ ಫಾರ್ ಯೂಸ್ ಆಗುತ್ತೆ. ಸಿನ್ಸ್ ಯಾವಾಗ ಯೂಸ್ ಆಗುತ್ತೆ? ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಹೇಳಿದ್ರೆ. ಶಿ ಹ್ಯಾಸ್ ವರ್ಕ್ಡ್ ಹಿಯರ್ ಸಿನ್ಸ್ 2015, 2015ರಿಂದ ಅವಳು ಇಲ್ಲಿ ಕೆಲಸ ಮಾಡ್ತಿದ್ದಾಳೆ. ಸೊ ಇದೊಂದು ಸ್ಪೆಸಿಫಿಕ್ ಟೈಮ್ 2015 ಅನ್ನೋದು. ಸೊ ಅದರ ಹಿಂದೆ ಸಿನ್ಸ್ ಯೂಸ್ ಆಗಿದೆ. ಅದೇ ಡ್ಯೂರೇಷನ್ ಹೇಳೋದಾದ್ರೆ 2 ತಾಸು, 2 ವರ್ಷ ಅನ್ನೋದಾದ್ರೆ ಆಗ ಅದರಿಂದ ಫಾರ್ ಯೂಸ್ ಆಗುತ್ತೆ. ಓಕೆನಾ? ಇದಿಷ್ಟು ಟೈಮ್ ಎಕ್ಸ್ಪ್ರೆಷನ್ಸ್ಗಳು. ಆಲ್ರೆಡಿ, ಯೆಟ್, ಜಸ್ಟ್, ಎವರ್ ಅಥವಾ ನೆವರ್, ಫಾರ್ ಅಂಡ್ ಸಿನ್ಸ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡುವಾಗ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಯೂಸಿಂಗ್ ದ ಪಾಸ್ಟ್ ಟೆನ್ಸ್ ಇನ್ಸ್ಟೆಡ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗಿರೋ ಜಾಗದಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಐ ಸಾ ದಿಸ್ ಮೂವಿ ಆಲ್ರೆಡಿ, ಇಲ್ಲಿ ನಾವು ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ, ಹಾಗಾಗಿ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳಬೇಕು. ಬಟ್ ಇದು ನೋಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಐ ಸಾ ದಿಸ್ ಮೂವಿ ಆಲ್ರೆಡಿ ಅಂತ. ಅದೇನಾಗಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳಬೇಕು. ಐ ಹ್ಯಾವ್ ಸೀನ್ ದಿಸ್ ಮೂವಿ ಆಲ್ರೆಡಿ, ನಾನು ಈಗಾಗಲೇ ಈ ಮೂವಿನ ನೋಡಿದ್ದೀನಿ. ಓಕೆನಾ? ಇದು ಸರಿಯಾಗಿರುತ್ತೆ. ನೆಕ್ಸ್ಟ್, ಫಾರ್ಗೆಟಿಂಗ್ ಟು ಯೂಸ್ ದ ಪಾಸ್ಟ್ ಪಾರ್ಟಿಸಿಪಲ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ತೀರಾ ಅಂತಂದ್ರೆ ಯಾವಾಗ್ಲೂ ಕೂಡ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರಬೇಕು. ಶಿ ಹ್ಯಾಸ್ ಗೋ ಟು ದ ಮಾರ್ಕೆಟ್, ಇಲ್ಲಿ ನೋಡಿ ಗೋ ಅನ್ನೋದು ಪ್ರೆಸೆಂಟ್ ಫಾರ್ಮ್. ಹ್ಯಾಸ್ ಬಂದಾಗ ಅದ್ರ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮೇ ಇರಬೇಕು. ಶಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್, ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ. ನೆಕ್ಸ್ಟ್, ಫಾರ್ ಮತ್ತೆ ಸಿನ್ಸ್ ನಡುವೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2 years. 2 years ಅನ್ನೋದು ಒಂದು ಡ್ಯೂರೇಷನ್. ಡ್ಯೂರೇಷನ್ ಬಂದಾಗ ಅದರಿಂದ ಏನ್ ಬರಬೇಕು? ಫಾರ್. ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 2 years, ನಾನು 2 ವರ್ಷಗಳಿಂದ ಇಲ್ಲಿದ್ದೀನಿ, ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಯೂಸಿಂಗ್ ಟೈಮ್ ಎಕ್ಸ್ಪ್ರೆಷನ್ಸ್ ದಟ್ ಡೋಂಟ್ ಫಿಟ್. ಇಲ್ಲಿ ನೋಡಿ ಎಕ್ಸಾಂಪಲ್, ಐ ಹ್ಯಾವ್ ಫಿನಿಶ್ಡ್ ಇಟ್ ಯೆಸ್ಟರ್ಡೇ. ಇಲ್ಲಿ ಯೆಸ್ಟರ್ಡೇ ಅಂದು ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ ಸ್ಪೆಸಿಫಿಕ್ ಆಗಿ, ನಿನ್ನೆ ಮುಗಿಸಿದ್ದೀನಿ ಅಂತ. ಸೊ ಈ ತರ ಮೆನ್ಷನ್ ಮಾಡ್ತೀರಾ ಅಂತ ಆದ್ರೆ ಸ್ಪೆಸಿಫಿಕ್ ಟೈಮ್ ಅನ್ನ, ಆಗ ನೀವು ಅದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳಬೇಕು ಅಥವಾ ಪಾಸ್ಟ್ ಸಿಂಪಲ್ ಅಲ್ಲಿ ಹೇಳಬೇಕು. ಅದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳಕ್ ಬರಲ್ಲ. ಸೊ ಹಾಗಾಗಿ ಇದು ರಾಂಗ್. ಐ ಫಿನಿಶ್ಡ್ ಇಟ್ ಯೆಸ್ಟರ್ಡೇ, ನಾನು ಅದನ್ನ ನಿನ್ನೆ ಮುಗಿಸಿದೆ. ನಾನು ನಿನ್ನೆ ಮೈಸೂರಿಗೆ ಹೋದೆ. ಐ ವೆಂಟ್ ಟು ಮೈಸೂರ್ ಯೆಸ್ಟರ್ಡೇ. ಸೊ ಇಲ್ಲಿ ಯೆಸ್ಟರ್ಡೇ ಅನ್ನೋದು ಒಂದು ಸ್ಪೆಸಿಫಿಕ್ ಟೈಮ್. ಆ ಟೈಮ್ ಅನ್ನ ಮೆನ್ಷನ್ ಮಾಡಿ ಹೇಳೋದಾದ್ರೆ ಪಾಸ್ಟ್ ಸಿಂಪಲ್ ಅಲ್ಲೇ ಹೇಳಬೇಕು. ಅದನ್ನ ಮೆನ್ಷನ್ ಮಾಡಲ್ಲ ಅಂತ ಆದ್ರೆ ಆಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡಿ ಹೇಳ್ಬಹುದು. ನೆಕ್ಸ್ಟ್, ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಮಿಕ್ಸ್ಅಪ್ ಮಾಡೋದು. ಶಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ವರ್ಕ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಶಿ ಬಂದಿದೆ ಅಂದ್ರೆ ಹ್ಯಾಸ್ ಬರಬೇಕು. ಸೊ ಈ ಸೆಂಟೆನ್ಸ್ ರಾಂಗ್. ಶಿ ಹ್ಯಾಸ್ ಕಂಪ್ಲೀಟೆಡ್ ಅವರ್ ವರ್ಕ್, ಇದು ಸರಿಯಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಎಲ್ಲಾ ಸಬ್ಜೆಕ್ಟ್ ಗಳನ್ನ ತಗೊಂಡು ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಐ ಹ್ಯಾವ್ ಟ್ರಾವೆಲ್ ಟು ಲಂಡನ್, ನಾನು ಲಂಡನ್ಗೆ ಟ್ರಾವೆಲ್ ಮಾಡಿದ್ದೀನಿ. ಐ ಹ್ಯಾವಂಟ್ ಸ್ಪೋಕನ್ ಟು ಹರ್ ಯೆಟ್, ನಾನು ಅವಳ ಜೊತೆಗೆ ಇನ್ನೂ ಮಾತಾಡಿಲ್ಲ. ಹ್ಯಾವ್ ಐ ಡನ್ ಸಮಥಿಂಗ್ ರಾಂಗ್, ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ನೆಕ್ಸ್ಟ್ ಸಬ್ಜೆಕ್ಟ್ ಯು ಅಂದ್ರೆ ನೀನು ಅಥವಾ ನೀವು. ಯು ಹ್ಯಾವ್ ರೀಡ್ ದಿಸ್ ಬುಕ್, ನೀನು ಈ ಪುಸ್ತಕವನ್ನು ಓದಿದೀಯಾ? ಯು ಹ್ಯಾವಂಟ್ ಆನ್ಸರ್ಡ್ ಮೈ ಕ್ವಶನ್, ನೀನು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ. ಹ್ಯಾವ್ ಯು ಬೀನ್ ಟು ದ ನ್ಯೂ ರೆಸ್ಟೋರೆಂಟ್, ಹೊಸ ರೆಸ್ಟೋರೆಂಟ್ಗೆ ನೀನು ಹೋಗಿದೀಯಾ? ಅದೇ ಇಲ್ಲಿ ನೀನು ಹೊಸ ರೆಸ್ಟೋರೆಂಟ್ಗೆ ಯಾವತ್ತಾದ್ರೂ ಹೋಗಿದೀಯಾ ಅಂತ ಕೇಳೋದಾದ್ರೆ ಹ್ಯಾವ್ ಯು ಎವರ್ ಬೀನ್ ಟು ದ ನ್ಯೂ ರೆಸ್ಟೋರೆಂಟ್. ಇಲ್ಲಿ ಎವರ್ ಬಂತು ಅಂದ್ರೆ, ಹ್ಯಾವ್ ಯು ಎವರ್ ಬೀನ್ ಟು ಅಂತ ಬಂತು ಅಂದ್ರೆ ನೀನು ಯಾವತ್ತಾದ್ರೂ ಅಥವಾ ಯಾವಾಗ್ಲಾದ್ರೂ ಹೋಗಿದೀಯಾ ಅಂತ ಆಗುತ್ತೆ. ಹ್ಯಾವ್ ಯು ಬೀನ್ ಟು ದ ನ್ಯೂ ರೆಸ್ಟೋರೆಂಟ್ ಅಂದ್ರೆ ನೀನು ಹೊಸ ರೆಸ್ಟೋರೆಂಟ್ಗೆ ಹೋಗಿದೀಯಾ ಅಂತ ಆಗುತ್ತೆ. ನೆಕ್ಸ್ಟ್, ವಿ ಅಂದ್ರೆ ನಾವು. ವಿ ಹ್ಯಾವ್ ಫಿನಿಶ್ಡ್ ಅವರ್ ಹೋಮ್ ವರ್ಕ್, ನಾವು ಹೋಮ್ ವರ್ಕ್ ಅನ್ನ ಮುಗಿಸಿದೀವಿ. ವಿ ಹ್ಯಾವಂಟ್ ಗಾನ್ ಟು ದ ಪಾರ್ಕ್ ಯೆಟ್, ನಾವು ಪಾರ್ಕ್ಗೆ ಇನ್ನ ಹೋಗಿಲ್ಲ. ಹ್ಯಾವ್ ಯು ಮಿಸ್ಡ್ ದ ಟ್ರೈನ್, ನಾವು ಟ್ರೈನ್ ಮಿಸ್ ಮಾಡ್ಕೊಂಡ್ವಾ? ನೆಕ್ಸ್ಟ್, ದೇ ಅಂದ್ರೆ ಅವರು. ದೇ ಹ್ಯಾವ್ ಕಾಲ್ಡ್ ಮೀ ಟ್ವೈಸ್ ಟುಡೇ, ಅವರು ನನಗೆ ಇವತ್ತು 2 ಸಲ ಕಾಲ್ ಮಾಡಿದ್ದಾರೆ. ದೇ ಹ್ಯಾವಂಟ್ ಕ್ಲೀನ್ ದರ್ ರೂಮ್ ಯೆಟ್, ಅವರು ತಮ್ಮ ರೂಮನ್ನು ಇನ್ನೂ ಕ್ಲೀನ್ ಮಾಡಿಲ್ಲ.
ಹ್ಯಾವ್ ದೇ ಮೆಟ್ ದ ನ್ಯೂ ಮ್ಯಾನೇಜರ್, ಅವರು ಹೊಸ ಮ್ಯಾನೇಜರ್ನ ಭೇಟಿ ಮಾಡಿದ್ರ. ನೆಕ್ಸ್ಟ್ ಹಿ ಶಿ ಇಟ್, ಇದನ್ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ಹಿ ಹ್ಯಾಸ್ ಟೇಕನ್ ದ ಡೇ ಆಫ್, ಅವನು ಇವತ್ತು ರಜೆ ತಗೊಂಡಿದ್ದಾನೆ. ಹಿ ಹ್ಯಾಸ್ ಟೇಕನ್ ದ ಡೇ ಆಫ್. ಶಿ ಹ್ಯಾಸಂಟ್ ರಿಪ್ಲೈ ಟು ಮೈ ಇಮೇಲ್, ಅವಳು ನನ್ನ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ. ಹ್ಯಾಸ್ ಇಟ್ ಸ್ಟಾಪ್ಡ್ ರೈನಿಂಗ್, ಮಳೆ ಬರೋದು ನಿಂತಿದೆಯಾ. ನೆಕ್ಸ್ಟ್ ರವಿ ಆರ್ ರಾಧಾ, ಇದನ್ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ವ್ಯಕ್ತಿಗಳ ಹೆಸರನ್ನ, ರವಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ನ್ಯೂ ಜಾಬ್, ರವಿ ತನ್ನ ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ರಾಧಾ ಹ್ಯಾಸ್ ನಾಟ್ ಅರೈವ್ಡ್ ಯೆಟ್, ರಾಧಾ ಇನ್ನೂ ಬಂದಿಲ್ಲ. ಹ್ಯಾಸ್ ರವಿ ಕಂಪ್ಲೀಟೆಡ್ ಹಿಸ್ ಅಸೈನ್ಮೆಂಟ್, ರವಿ ತನ್ನ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿದಾನ. ಸೊ ಇದೆಲ್ಲ ಎಕ್ಸಾಂಪಲ್ಗಳನ್ನ ನೋಡ್ದೇನೆ ಹೇಳೋದಕ್ಕೆ ಟ್ರೈ ಮಾಡಿ, ಆಗ ನಿಮಗೆ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ನೆನಪಿರುತ್ತೆ. ನೆಕ್ಸ್ಟ್ ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿ ಇದೆ. ಮೊದಲು ಅದರ ಮೀನಿಂಗ್ ಅನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ನೀವು ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಬೇಕು. ಸೊ ಈ ಸ್ಟೋರಿ ಏನಿದೆ ಅಂತ ನೋಡೋದಾದ್ರೆ, ದ ಕೇಸ್ ಆಫ್ ದ ಲಾಸ್ಟ್ ವ್ಯಾಲೆಟ್, ಕಳೆದು ಹೋಗಿರುವ ಒಂದು ವ್ಯಾಲೆಟ್ ಬಗ್ಗೆ ಈ ಸ್ಟೋರಿ ಇದೆ. ರವಿ ಹ್ಯಾಸ್ ಲಾಸ್ಟ್ ಹಿಸ್ ವ್ಯಾಲೆಟ್ ಅಂಡ್ ಈಸ್ ಫೀಲಿಂಗ್ ವರಿಡ್. ರವಿ ಹ್ಯಾಸ್ ಲಾಸ್ಟ್ ಹಿಸ್ ವ್ಯಾಲೆಟ್, ರವಿ ತನ್ನ ವ್ಯಾಲೆಟ್ ಅನ್ನು ಕಳ್ಕೊಂಡಿದ್ದಾನೆ. ಅಂಡ್ ಈಸ್ ಫೀಲಿಂಗ್ ವರಿಡ್ ಅಂದ್ರೆ ಗಾಬರಿ ಆಗಿದ್ದಾನೆ. ಹಿ ಹ್ಯಾಸ್ ಸರ್ಚ್ಡ್ ಆಲ್ ಓವರ್ ಹಿಸ್ ರೂಮ್ ಬಟ್ ಸ್ಟಿಲ್ ಕಾಂಟ್ ಫೈಂಡ್ ಇಟ್, ಅವನು ತನ್ನ ರೂಮ್ನ ಎಲ್ಲ ಕಡೆಗೂ ಹುಡುಕಿದ್ದಾನೆ, ಬಟ್ ಸ್ಟಿಲ್ ಕಾಂಟ್ ಫೈಂಡ್ ಇಟ್, ಇಡೀ ರೂಮ್ನ ನೋಡಿದ್ರು ಕೂಡ ಅದನ್ನು ಹುಡ್ಕೋಕೆ ಅವನಿಗೆ ಸಾಧ್ಯ ಆಗಿಲ್ಲ. ಹಿ ಹ್ಯಾಸ್ ಚೆಕ್ಡ್ ಹಿಸ್ ಬ್ಯಾಗ್, ಹಿಸ್ ಡೆಸ್ಕ್ ಅಂಡ್ ಈವನ್ ಹಿಸ್ ಕ್ಲಾಸೆಟ್, ಅವನು ಎಲ್ಲೆಲ್ಲಿ ಹುಡುಕಿದ್ದಾನೆ. ಹಿ ಹ್ಯಾಸ್ ಚೆಕ್ಡ್ ಹಿಸ್ ಬ್ಯಾಗ್, ಬ್ಯಾಗಲ್ಲಿ ಹುಡುಕಿದ್ದಾನೆ, ಡೆಸ್ಕಲ್ಲಿ ಹುಡುಕಿದ್ದಾನೆ, ಆ್ಯಂಡ್ ಈವನ್ ಹಿಸ್ ಕ್ಲಾಸೆಟ್, ಕಬರ್ಡ್ ಥರ ಇರುತ್ತಲ್ಲ ಅದರಲ್ಲೂ ಕೂಡ ಹುಡುಕಿದ್ದಾನೆ. ಐ ಹ್ಯಾವ್ ಲುಕ್ಡ್ ಎವ್ರಿವೇರ್, ಹಿ ಸೇಸ್ ಟು ಹಿಮ್ಸೆಲ್ಫ್, ನಾನು ಎಲ್ಲ ಕಡೆ ಹುಡುಕಿದೆ ಅಂತ ಅವನು ತನಗೆ ತಾನೇ ಹೇಳ್ಕೊತಾನೆ. ರವಿಸ್ ಫ್ರೆಂಡ್ ಕಿರಣ್ ಆಸ್ಕ್ಸ್, ಹ್ಯಾವ್ ಯು ಲುಕ್ಡ್ ಇನ್ ಯುವರ್ ಕಾರ್, ರವಿಯ ಫ್ರೆಂಡ್ ಕಿರಣ್ ಕೇಳ್ತಾನೆ, ನೀನು ನಿನ್ನ ಕಾರಲ್ಲಿ ನೋಡಿದ್ಯಾ. ಹ್ಯಾವ್ ಯು ಲುಕ್ಡ್ ಇನ್ ಯುವರ್ ಕಾರ್. ರವಿ ರಿಪ್ಲೈಸ್, ಎಸ್ ಐ ಹ್ಯಾವ್ ಚೆಕ್ ದ ಕಾರ್ ಬಟ್ ಇಟ್ಸ್ ನಾಟ್ ದೇರ್ ಐದರ್. ರವಿ ಏನಂತ ರಿಪ್ಲೈ ಮಾಡ್ತಾನೆ, ಹೌದು ನಾನು ಕಾರಲ್ಲೂ ಕೂಡ ನೋಡಿದೆ, ಚೆಕ್ ಮಾಡಿದೆ, ಆದರೆ ಅಲ್ಲಿ ಕೂಡ ಇಲ್ಲ. ಬಟ್ ಇಟ್ಸ್ ನಾಟ್ ದೇರ್ ಐದರ್, ಬ್ಯಾಗ್, ಡೆಸ್ಕ್, ಕ್ಲಾಸೆಟ್ ಇಲ್ಲೂ ಕೂಡ ಇಲ್ಲ, ಜೊತೆಗೆ ಕಾರಲ್ಲೂ ಕೂಡ ಇಲ್ಲ. ಕಿರಣ್ ದೆನ್ ಸಜೆಸ್ಟ್, ಮೇ ಬಿ ಯು ಹ್ಯಾವ್ ಲೆಫ್ಟ್ ಇಟ್ ಎಟ್ ದ ಕೆಫೆ ವಿ ವಿಸಿಟೆಡ್ ಎಸ್ಟರ್ಡೇ. ಆಗ ಕಿರಣ್ ಏನಂತ ಸಜೆಸ್ಟ್ ಮಾಡ್ತಾನೆ, ಮೇ ಬಿ ಯು ಹ್ಯಾವ್ ಲೆಫ್ಟ್ ಇಟ್ ಎಟ್ ದ ಕೆಫೆ ವಿ ವಿಸಿಟೆಡ್ ಎಸ್ಟರ್ಡೇ, ನಾವು ನಿನ್ನೆ ಭೇಟಿ ಮಾಡಿರುವಂಥ, ನಿನ್ನೆ ವಿಸಿಟ್ ಮಾಡಿರುವಂಥ ಕೆಫೆಯಲ್ಲಿ ನೀನು ಬಿಟ್ಟಿರಬಹುದು ಅಂತ ಕಿರಣ್ ಸಜೆಸ್ಟ್ ಮಾಡ್ತಾನೆ. ರವಿ ನಾಟ್ಸ್, ರಿಯಲೈಸಿಂಗ್ ಹಿ ಹ್ಯಾಸಂಟ್ ಥಾಟ್ ಅಬೌಟ್ ದಟ್ ಪಾಸಿಬಿಲಿಟಿ. ಆ ಪಾಸಿಬಿಲಿಟಿ ಅಂದ್ರೆ ನಾನು ಕೆಫೆಯಲ್ಲೇ ಬಿಟ್ಟಿರುವಂಥ ಸಾಧ್ಯತೆ ಬಗ್ಗೆ ಯೋಚನೆ ಮಾಡೇ ಇಲ್ವಲ್ಲ ಅನ್ಕೊಂಡು ತಲೆ ಅಲ್ಲಾಡಿಸ್ತಾನೆ. ಹಿ ಕಾಲ್ಸ್ ದ ಕೆಫೆ ಅಂಡ್ ಆಸ್ಕ್ಸ್, ಹ್ಯಾಸ್ ಎನಿವನ್ ಫೌಂಡ್ ಅ ವ್ಯಾಲೆಟ್. ಅವನು ಕೆಫೆಗೆ ಕಾಲ್ ಮಾಡಿ ಕೇಳ್ತಾನೆ, ಹ್ಯಾಸ್ ಎನಿವನ್ ಫೌಂಡ್ ಅ ವ್ಯಾಲೆಟ್, ಯಾರಿಗಾದ್ರೂ ವ್ಯಾಲೆಟ್ ಸಿಕ್ಕಿದ್ಯಾ ಅಂತ. ದ ಸ್ಟಾಫ್ ರಿಪ್ಲೈಸ್, ಎಸ್ ಸಮೋನ್ ಹ್ಯಾಸ್ ಟರ್ನ್ಡ್ ಇಟ್ ಇನ್, ಯು ಕ್ಯಾನ್ ಕಮ್ ಆ್ಯಂಡ್ ಕಲೆಕ್ಟ್ ಇಟ್. ಅಲ್ಲಿನ ಸ್ಟಾಫ್ ಏನಂತ ರಿಪ್ಲೈ ಮಾಡ್ತಾರೆ, ಹೌದು ಯಾರೋ ಇಲ್ಲೇ ಮರ್ತಿದ್ದಾರೆ, ಯು ಕ್ಯಾನ್ ಕಮ್ ಆ್ಯಂಡ್ ಕಲೆಕ್ಟ್ ಇಟ್, ನೀವು ಬಂದು ಅದನ್ನ ಕಲೆಕ್ಟ್ ಮಾಡ್ಕೋಬಹುದು. ರವಿ ಫೀಲ್ಸ್ ರಿಲೀವ್ಡ್ ಅಂಡ್ ಸೇಸ್, ಐ ಹ್ಯಾವ್ ಬೀನ್ ಸೋ ವರಿಡ್ ಬಟ್ ನೌ ಐ ಆಮ್ ಗ್ಲಾಡ್ ಇಟ್ಸ್ ಸೇಫ್. ರವಿಗೆ ಆಗ ಸಮಾಧಾನ ಆಗುತ್ತೆ, ಸಮಾಧಾನದಿಂದ ಏನು ಹೇಳ್ತಾನೆ, ಐ ಹ್ಯಾವ್ ಬೀನ್ ಸೋ ವರಿಡ್, ನಾನು ತುಂಬಾ ಗಾಬರಿ ಆಗಿದ್ದೆ, ಬಟ್ ನೌ ಐ ಆಮ್ ಗ್ಲಾಡ್ ಇಟ್ಸ್ ಸೇಫ್, ಆದರೆ ಈಗ ಅದು ಸೇಫ್ ಆಗಿದೆ ಅಂತ ಖುಷಿಯಾಗಿದ್ದೀನಿ. ಆನ್ ಹಿಸ್ ವೇ ಟು ದ ಕೆಫೆ, ರವಿ ರಿಫ್ಲೆಕ್ಟ್ಸ್, ಐ ಹ್ಯಾವ್ ಲರ್ನ್ಡ್ ಅ ಲೆಸನ್ ಟುಡೇ, ಆಲ್ವೇಸ್ ಡಬಲ್ ಚೆಕ್ ಬಿಫೋರ್ ಲಿವಿಂಗ್ ಅ ಪ್ಲೇಸ್. ಅವನು ಕೆಫೆಗೆ ಹೋಗ್ತಾ ದಾರಿಯಲ್ಲಿ ಏನು ಯೋಚಿಸ್ತಾನೆ, ಐ ಹ್ಯಾವ್ ಲರ್ನ್ಡ್ ಅ ಲೆಸನ್ ಟುಡೇ, ನಾನೊಂದು ಪಾಠನ ಕಲಿತೆ ಇವತ್ತು. ಆಲ್ವೇಸ್ ಡಬಲ್ ಚೆಕ್ ಬಿಫೋರ್ ಲಿವಿಂಗ್ ಅ ಪ್ಲೇಸ್, ಯಾವಾಗಲೂ ಕೂಡ ಒಂದು ಪ್ಲೇಸ್ ಅನ್ನು ಬಿಟ್ಟು ಹೋಗುವಾಗ ಎರಡೆರಡು ಬಾರಿ ಚೆಕ್ ಮಾಡ್ಕೋಬೇಕು. ಒನ್ಸ್ ಹಿ ರಿಟ್ರೀವ್ಸ್ ಹಿಸ್ ವ್ಯಾಲೆಟ್, ಹಿ ಫೀಲ್ಸ್ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಸ್ ದ ಸ್ಟಾಫ್. ಒಮ್ಮೆ ಅವನು ತನ್ನ ವ್ಯಾಲೆಟ್ ಅನ್ನು ಮರಳಿ ಪಡ್ಕೊಂಡಾಗ ಅವನು ಖುಷಿಯಿಂದ ಅಲ್ಲಿನ ಸ್ಟಾಫ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಹಿ ಸೇಸ್ ಟು ಹಿಮ್ಸೆಲ್ಫ್, ಐ ಹ್ಯಾವ್ ಫೈನಲಿ ಗಾಟನ್ ಇಟ್ ಬ್ಯಾಕ್. ತನಗೆ ತಾನೇ ಏನು ಹೇಳ್ಕೊತಾನೆ ಅವನು, ಐ ಹ್ಯಾವ್ ಫೈನಲಿ ಗಾಟನ್ ಇಟ್ ಬ್ಯಾಕ್, ಕೊನೆಗೂ ನಾನು ಅದನ್ನು ಮರಳಿ ಪಡೆದೆ. ಸೊ ಸಿಂಪಲ್ ಆಗಿದೆ ಸ್ಟೋರಿ. ಈ ಸ್ಟೋರಿಯಲ್ಲಿ ನೋಡ್ಬೋದು ನೀವು ತುಂಬಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತಹ ವಾಕ್ಯಗಳು ಯೂಸ್ ಆಗಿದಾವೆ. ಸೊ ಈಗ ನೀವು ಈ ಸ್ಟೋರಿಯನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು ವಾಟ್ಸಪ್ ಅಲ್ಲಿ. ನಾನು ಮೊದಲೇ ಹೇಳಿದ ಹಾಗೆ ಯಾರಿಗೆ ಇಂಗ್ಲಿಷ್ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ, 60 ಡೇಸ್ ತನಕನೂ ಯಾರು ತುಂಬಾ ಡೆಡಿಕೇಶನ್ ಇಂದ ಈ ಪ್ರಾಕ್ಟೀಸ್ ಆಕ್ಟಿವಿಟಿ ಎಲ್ಲವನ್ನ ಕಂಪ್ಲೀಟ್ ಮಾಡ್ತಾ ಇರ್ತಾರೋ ಅಂಥವರಿಗೆ ಮಾತ್ರ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಇದು 17ನೇ ಲೆಸನ್, ಇನ್ನು ಕೇವಲ 13 ಲೆಸನ್ ಮಾತ್ರ ಬಾಕಿ ಇರೋದು. ಸೊ ಡೋಂಟ್ ಗಿವ್ ಅಪ್, ಖಂಡಿತ ನಿಮಗೆ ಇಂಗ್ಲಿಷ್ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲೆಸನ್ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಲಾಸ್ಟ್ ಒನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದ್ರ ಬಗ್ಗೆ ನೋಡೋಣ ಡೀಟೇಲ್ ಆಗಿ. ಆದಷ್ಟು ಬೇಗ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಕಳಿಸಿ. ಥ್ಯಾಂಕ್ ಯು.